ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ತುಂಬಾ ಚಳಿ ಇತ್ತು, ಹಾಗಾಗಿ ಬ್ರೆಡ್ ರೋಸ್ಟ್ ಮಾಡಿಬಿಟ್ಟು ಟೀಗೆ ರೆಡಿ ಮಾಡ್ತಿದ್ದೆ. ನಮ್ಮ ಯಜಮಾನ್ರು ಕೂಡ ಮುಖ ತೊಳ್ಕೊಂಡು ಬಂದರು. ಅವ್ರು ಬರೋ ಅಷ್ಟರಲ್ಲಿ ಸ್ನ್ಯಾಕ್ಸ್ಗೆ ಮತ್ತು ಟೀ ಎರಡೂ ಕೂಡ ರೆಡಿಯಾಗಿತ್ತು. ಕುತ್ಕೊಂಡು ಇಬ್ಬರೂ ಕೂಡ ಟೀ ಕುಡಿದ್ರಿ. ಯಾವಾಗಲೂ ನಮ್ಮ ಮನೇಲಿ ನಾವು ಕುಡಿಯೋದಿಲ್ಲ, ಯಾವಾಗಾದರೂ ಅಪರೂಪಕ್ಕೆ ಮಾತ್ರ ನಾವು ಕುಡಿತೀವಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಟೊಮೆಟೊ ಬಾತನ್ನು ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಸರಿ ಅಂತ ಊಟ ಎಲ್ಲ ತಿಂದುಬಿಟ್ಟು ಕುತ್ಕೊಂಡಿದ್ರಿ. ನನ್ನ ಮಗಳು ಕಿಚನ್ಗೆ ಬಂದುಬಿಟ್ಟು ಮುದ್ದೆ ಪಾತ್ರೆ ಹಿಡ್ಕೊಂಡು ಆಡಿಸ್ತಿದ್ಲು. ಏನು ಮಾಡ್ತಿದ್ದೀಯಮ್ಮ ಅಂತ ಕೇಳಿದ್ರೆ ಮುದ್ದೆ ಅಂತ ಹೇಳ್ತಿದ್ರು. ಈಗಿನ ಕಾಲದ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ, ನಾವೇನಾದರೂ ಮಾಡ್ತಿದ್ರೆ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಅವ್ರು ಅದನ್ನೇ ಮಾಡ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳ್ಕೊಡೋದೇ ಬೇಡ, ಏನಾದರೂ ನೋಡಿದ್ರೆ ಹಂಗೆ ಕಲ್ತ್ಕೊಂಡ್ಬಿಡ್ತಾರೆ. ಸರಿ ಅಂತ ನನ್ನ ಮಕ್ಕಳನ್ನ ಕರ್ಕೊಂಡು ಟೆರೆಸ್ಗೆ ಹೋಗಿದ್ದೆ. ಅಲ್ಲಿ ನಮ್ಮ ಬಿಲ್ಡಿಂಗಲ್ಲಿರೋ ಮಗುನೂ ಕೂಡ ಕರ್ಕೊಬಂದಿದ್ರು. ಆ ಮಗುನ ಪಾಡಿಗೆ ಹುಡುಗ ಇದ್ದರೆ ನನ್ನ ಮಗಳೇ ತುಂಬ ತೀಟೆ ಮಾಡ್ತಿದ್ರು. ಅವರಮ್ಮ ಬಿಡು ಅಂತಂದ್ಬಿಟ್ಟು ಸಮಾಧಾನ ಮಾಡ್ತಿದ್ರು. ಹೀಗೆ ಇಬ್ಬರು ಯಾವಾಗ ಕಿತ್ಲಾಡ್ತಾನೆ ಇರ್ತಾರೆ. ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಮಲಗಿಸ್ಕೊಂಡೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಎಲ್ಲೂ ಹೊರಗಡೆ ಹೋಗ್ಬೇಕಂತ ಏನು ಪ್ಲ್ಯಾನ್ಸ್ ಏನೂ ಇದ್ದಿಲ್ಲ. ನಮ್ಮ ಯಜಮಾನ್ರಿಗೆ ರಜೆನೇ ಸಿಕ್ಕಲ್ಲ. ನಮ್ಮ ಯಜಮಾನ್ರಿಗೆ ರಜೆ ಸಿಕ್ಕೋದೇ ಅಪರೂಪ. ಅದರಲ್ಲೂ ಈ ಸಂಡೇ ರಜೆ ಇತ್ತು ಅಂದ್ಬಿಟ್ಟು ಮನೆಯಲ್ಲೇ ಇದ್ದರು. ಸೊ ಹಾಗಾಗಿ ಏನು ಪ್ಲ್ಯಾನ್ಸ್ ಇರಲಿಲ್ವಲ್ಲ, ಸರಿಯಾಗಿ ಹೊರಗಡೆ ಹೋಗೋಣ ಅಂತಂದರು. ಸರಿ ಅಂತ ನಾವು ಕೂಡ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಮನೆಯಲ್ಲೇ ಇರುವಂಥ ಹೆಣ್ಮಕ್ಳನ್ನ ಯಾವಾಗಾದರೂ ಅಪರೂಪಕ್ಕೆ ಈ ಥರ ಹೊರಗಡೆ ಕರ್ಕೊಂಡೋದ್ರೆ ಅವ್ರಿಗೂ ಕೂಡ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಮಕ್ಕಳನ್ನೂ ಕೂಡ ಕರ್ಕೊಂಡು ಹೋಗಿದ್ರಿ ಅಲ್ವಾ. ಸೊ ಹಾಗಾಗಿ ಇವಾಗಿರೋ ಚಳಿಗೆ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸರಿ ಅಂದ್ಬಿಟ್ಟು ನಾವು ಬೇಗ ಬಂದುಬಿಡೋಣ ಅಂದ್ಬಿಟ್ಟು ಹೋಗಿ ಎಲ್ಲ ಕಡೆ ಎಲ್ಲ ಸುಮ್ಮನೆ ಆಗಿ ಓಡಾಡಿಕೊಂಡು ಬೇಗನೆ ಮನೆಗೆ ಬಂದುಬಿಟ್ವಿ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಹೀಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.